ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಶಾರ್ಟ್ಸ್ನಲ್ಲಿ ಫಿಲ್ಮ್ ಮ್ಯೂಸಿಕ್ನ ಹೇಗೆ ಕರೆಕ್ಟಾಗಿ ಯೂಸ್ ಮಾಡೋದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಭಾಳಷ್ಟು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಶಾರ್ಟ್ಸ್ನಲ್ಲಿ ಫಿಲ್ಮ್ ಮ್ಯೂಸಿಕ್ ಯೂಸ್ ಮಾಡಿದರೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತಾ, ಮತ್ತು ಚಾನಲ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತೇಳಿ ಡೌಟ್ ಇರುತ್ತೆ. ನನಗೂ ಕೂಡ ಭಾಳಷ್ಟು ಜನ ಕೇಳಿದ್ದಾರೆ. ಆದರೆ ಇದರಲ್ಲಿ ಕರೆಕ್ಟು ವೇದಲ್ಲಿ ಯೂಸ್ ಮಾಡಿದರೆ ಏನೂ ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್ಸ್. ಒಂದು ವೇಳೆ ಬೇರೆ ರೀತಿ ಯೂಸ್ ಮಾಡಿದರೆ ನಿಮ್ಮ ವೀಡಿಯೋಸ್ಗೂ ಪ್ರಾಬ್ಲಮ್ ಆಗುತ್ತೆ ಮತ್ತು ನಿಮ್ಮ ಚಾನಲ್ಗೂ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್. ಕರೆಕ್ಟಾಗಿ ಯೂಸ್ ಮಾಡಿದರೆ ಯಾವುದಕ್ಕೂ ಏನೂ ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್ಸ್. ಯಾವ ರೀತಿ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಹತ್ರ ಒಂದು ವೀಡಿಯೋ ಇರುತ್ತೆ, ಅದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಫಿಲ್ಮ್ ಮ್ಯೂಸಿಕ್ನ ಹಾಕ್ಬೇಕು ಅನ್ಕೋತೀರಾ. ಅದನ್ನು ಹಾಕೋದು ಎರಡು ರೀತಿ ನೀವು ಹಾಕ್ಬೋದು. ಒಂದು ಅಪ್ಲಿಕೇಶನಲ್ಲಿ ಕೈನ್ ಮಾಸ್ಟರ್, ಇನ್ ಶಾರ್ಟ್ ಆ ಥರ ಅಪ್ಲಿಕೇಶನ್ಸ್ ಇರುತ್ತಲ್ಲ, ಇಂಥ ಅಪ್ಲಿಕೇಶನ್ಸ್ ಇರುತ್ತಲ್ಲ, ವೀಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ಸ್ ಇರುತ್ತಲ್ಲ, ಅಂಥ ಅಪ್ಲಿಕೇಶನ್ನಲ್ಲಿ ನೀವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಯೂಸ್ ಮಾಡಿ ನೀವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದರೆ ಖಂಡಿತ ನಿಮಗೆ ಕಾಪಿರೈಟ್ ಕ್ಲೇಮ್ಸ್ ಬರುತ್ತೆ ಮತ್ತು ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗೋದಿಲ್ಲ ಫ್ರೆಂಡ್ಸ್. ಈ ಥರ ಪ್ರಾಬ್ಲಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ. ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ರಿಗೂ, ಆದರೂ ಎಕ್ಸಾಂಪಲ್ಗೆ ತೋರಿಸ್ತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ವೀಡಿಯೋನ ಸೆಲೆಕ್ಟ್ ಮಾಡ್ಕೊತೀನಿ. ಎಕ್ಸಾಂಪಲ್ಗೆ ಈ ವಿಡಿಯೋನ ತೊಗೊಂಡಿದ್ದು ನಾನು. ಇಲ್ಲಿ ನೋಡ್ತಿದ್ರೆ ಈ ವಿಡಿಯೋಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಹಾಕ್ಬೋದು. ಯಾವ ರೀತಿ ಹಾಕ್ಬೋದು ಅಂದರೆ, ನೋಡ್ತಿದ್ರೆ ಆಡಿಯೋ ಅಂತಿದೆ. ಆಡಿಯೋನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲೆಲ್ಲ ಫೋಲ್ಡರ್ಸ್ ಇದೆ. ನಮ್ಮ ಮೊಬೈಲಲ್ಲಿ ಏನಿರುತ್ತೆ ಎಲ್ಲನೂ ಫೋಲ್ಡರ್ಸ್ ಇರುತ್ತೆ. ಈ ಫೋಲ್ಡರ್ಸ್ನಲ್ಲಿರೋ ಮ್ಯೂಸಿಕ್ನ ನಾವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನಲ್ಲಿ ಹಾಕಿದರೆ ಆವಾಗ ಕಾಪಿರೈಟ್ ಕ್ಲೇಮ್ಸ್ ಬರುತ್ತೆ, ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ಆದರೆ ಅದೇ ವಿಡಿಯೋನ ನಾವು ಯೂಟ್ಯೂಬ್ನಲ್ಲಿರೋ ಫಿಲ್ಮ್ ಮ್ಯೂಸಿಕ್ಸ್ ಇರುತ್ತೆ, ಅದರಲ್ಲಿ ಫಿಲ್ಮ್ ಸಾಂಗ್ಸ್ ಆಗಲಿ ಮ್ಯೂಸಿಕ್ಸ್ ಆಗಲಿ ಇರುತ್ತೆ, ಅದನ್ನು ಯೂಟ್ಯೂಬ್ನಲ್ಲಿ ಯೂಸ್ ಮಾಡಿದರೆ ಏನೂ ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್ಸ್. ಯಾವ ರೀತಿ ಅಪ್ಲೋಡ್ ಮಾಡಬೇಕು ಮ್ಯೂಸಿಕ್ ಜೊತೆ ಅಂತೇಳಿ ನಿಮಗೆ ತೋರಿಸ್ತೀನಿ. ಈಗ ನಾನು ಈ ವಿಡಿಯೋನ ರೆಕಾರ್ಡ್ ಮಾಡಿದ್ದೀನಿ. ನೋಡ್ತಿದ್ರೆ ಈ ವಿಡಿಯೋನ ರೆಕಾರ್ಡ್ ಮಾಡಿದ್ದೀನಿ. ಇದನ್ನು ಮ್ಯೂಸಿಕ್ ಬ್ಯಾಕ್ಗ್ರೌಂಡಲ್ಲಿ ನಾವು ಇದನ್ನು ಅಪ್ಲೋಡ್ ಮಾಡಬೇಕು ಅನ್ಕೋತೀವಿ. ಅದಕ್ಕೋಸ್ಕರ ಈಗ ಏನು ಮಾಡಬೇಕು ಅಂತಂದರೆ, ಯೂಟ್ಯೂಬ್ನ ಆಲ್ಮೋಸ್ಟ್ ಸ್ವಲ್ಪ ಜನ ಗೊತ್ತಿರುತ್ತೆ. ಇದು ಒಂದು ವೇಳೆ ಗೊತ್ತಿರಲಾರ್ದವ್ರಿಗೆ ನಿಮಗೆ ತಿಳಿಸ್ತೀನಿ. ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಈಗ ನಾವು ಯೂಟ್ಯೂಬ್ಗೆ ಆ ವಿಡಿಯೋ ಅಪ್ಲೋಡ್ ಮಾಡಿ ಮತ್ತು ಅದಕ್ಕೆ ಕಾಪಿರೈಟ್ ಸ್ಟ್ರೈಕ್ ಅಥವಾ ಕಾಪಿರೈಟ್ ಕ್ಲೇಮ್ಸ್ ಏನು ಬರಬಾರ್ದು, ಆ ರೀತಿ ಹೇಗೆ ಅಪ್ಲೋಡ್ ಮಾಡೋದು ತೋರಿಸ್ತೀನಿ. ಈಗ ಇದು ಪ್ಲಸ್ ಐಕಾನ್ನ ಕ್ಲಿಕ್ ಮಾಡ್ತೀನಿ. ಇದು ಗೊತ್ತಿದೆ ನಿಮಗೆ. ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತಂದರೆ ಇದನ್ನೇ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ವೀಡಿಯೋನ ಸೆಲೆಕ್ಟ್ ಮಾಡಬೇಕು. ಈಗ ನಾನು ವೀಡಿಯೋನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ, ಇದು ವೀಡಿಯೋ ಇದೆ. ಈ ವಿಡಿಯೋದಲ್ಲಿ ಇಲ್ಲಿ ನೆಕ್ಸ್ಟ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ, ಆ್ಯಡ್ ಸೌಂಡ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ಇದನ್ನು ಕ್ಲಿಕ್ ಮಾಡ್ತೀನಿ. ಇಷ್ಟು ಸೌಂಡ್ಸ್ ಬರುತ್ತೆ, ಇಷ್ಟು ಸಾಂಗ್ಸ್ ಇದೆ. ಮತ್ತು ನೀವು ಇಲ್ಲಿ ಬೇಕಾದರೆ ಸರ್ಚ್ ಮಾಡ್ಬೋದು. ಕನ್ನಡ ಸಾಂಗ್ಸ್ ಅಂತೇಳಿ ಸರ್ಚ್ ಮಾಡ್ತೀನಿ ನಾನು. ನಿಮಗೆ ಯಾವ್ದು ಫಿಲ್ಮ್ ಬೇಕಾದರೂ ಆ ಸಾಂಗ್ಸ್ನ ಇದು ಮಾಡ್ಬೋದು, ಸರ್ಚ್ ಮಾಡ್ಬೋದು. ಇಲ್ಲಿ ನೋಡ್ತಿದ್ರೆ ಇಷ್ಟೆಲ್ಲ ಕನ್ನಡ ಸಾಂಗ್ಸ್ ಇದೆ. ಇದು ಬಿಟ್ಟು ಬೇರೆ ಯಾವುದಾದ್ರೂ ಸಾಂಗ್ ನಿಮಗೆ ಬೇಕಾಗಿತ್ತಂದರೆ ಅದು ಸಾಂಗ್ಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾನೀಗ ಈ ಸಾಂಗ್ನ ಸೆಲೆಕ್ಟ್ ಮಾಡ್ಕೊತೀನಿ. ಈ ಥರ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ರೈಟ್ ಮಾರ್ಕ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಈ ಸಾಂಗ್ಗೆ ಇದು ಸೆಲೆಕ್ಟ್ ಆಗುತ್ತೆ. ಇಲ್ಲಿ ನೋಡ್ತಿದ್ರೆ ಕೇಳಿಸ್ತಾ ಇದೆ ನಿಮಗೆ. ಈ ರೀತಿ ಸಾಂಗು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನೀವು ಯೂಸ್ ಮಾಡ್ಬೋದು. ಈ ಥರ ಯೂಸ್ ಮಾಡಿ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡಬೇಕು. ಸ್ವಲ್ಪ ಲೋಡ್ ಆಗುತ್ತೆ. ಲೋಡ್ ಆಗಬೇಕಾದ್ರೆ ಇಲ್ಲಿ ನೋಡ್ತದೆ, ಇಲ್ಲಿ ಟೈಟಲ್ನ ಬರೀಬೇಕು. ಮತ್ತು ಇಲ್ಲಿ ಲೊಕೇಶನ್ ಬೇಕಾದ್ರೆ ಹಾಕ್ಬೋದು, ಇಲ್ಲಿ ರಿಲೇಟೆಡ್ ವೀಡಿಯೋ ಹಾಕ್ಬೋದು, ಅಲ್ಟರ್ಡ್ ಕಾಂಟೆಂಟ್ ಹಾಕ್ಬೋದು. ಮತ್ತು ಈ ಥರ ನೀವು ಎಲ್ಲನೂ ಎಡಿಟ್ ಮಾಡಬೇಕು. ಇಲ್ಲಿ ಏನು ಅಂತಂದರೆ, ಇಲ್ಲಿ ಸಾಂಗ್ ಬರ್ತಾ ಇದೆ. ಇಲ್ಲಿ ಈ ಥರ ಮಾರ್ಕ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಎರಡು ಆಪ್ಷನ್ ಇರುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಯುವರ್ ಆಡಿಯೋ ಅಂತೇಳಿದೆ, ಮತ್ತು ಇದು ಸಾಂಗ್ ಸೆಲೆಕ್ಟ್ ಮಾಡಿದ್ರೆ ಅದರ ಸೆಲೆಕ್ಟ್ ಇದೆ. ನಿಮಗೆ ಆಡಿಯೋ ಬೇಕಾಗಿತ್ತು, ನಿಮ್ಮ ವಿಡಿಯೋದ ಆಡಿಯೋನು ಕೂಡ ಸ್ವಲ್ಪ ಬೇಕಾಗಿತ್ತು ಅಂತಂದರೆ ಇದನ್ನು ಇನ್ಕ್ರೀಸ್ ಮಾಡ್ಕೋಬೇಕು. ಫಿಲ್ಮ್ ಮ್ಯೂಸಿಕ್ ಸ್ವಲ್ಪ ಬೇಕಾಗಿತ್ತು ಬ್ಯಾಕ್ಗ್ರೌಂಡಲ್ಲಿ ಅಂತಂದರೆ ಈ ಥರ ಸ್ವಲ್ಪ ಮಾಡ್ಕೋಬೇಕು. ಇಲ್ಲಿ ನೀವು ಏನು ಹೇಳಿರ್ತಾರೆ ವಿಡಿಯೋದಲ್ಲಿ ಅದೆಲ್ಲ ಕೇಳಿಸುತ್ತೆ. ಒಂದು ವೇಳೆ ನಿಮಗೆ ಇದರಲ್ಲಿ ಏನೂ ಬೇಡ ಅಂದರೆ ವಿಡಿಯೋದಲ್ಲಿರೋ ಆಡಿಯೋ ಏನು ಬೇಕಾಗಿಲ್ಲ ಅಂತಂದರೆ ಅದನ್ನು 0 ಮಾಡಬೇಕು. ಇದನ್ನು ಜಾಸ್ತಿ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ರೈಟ್ ಮಾರ್ಕ್ ಮಾಡಿಕೊಂಡು ಇಲ್ಲಿದೆಲ್ಲ ಇಲ್ಲಿ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡಿದರೆ ನೀವು ಯೂಟ್ಯೂಬ್ ಏನಿರುತ್ತೆ ಅಲ್ಲಿ ಟೈಟಲ್ ಎಲ್ಲನೂ ಬರೆದು ಇಲ್ಲಿ ನೋಡ್ತಾರೆ. ಇಲ್ಲಿ ಟೈಟಲ್ ಎಲ್ಲ ಬರೆದು ಇಲ್ಲಿ ಅಪ್ಲೋಡ್ ಶಾರ್ಟ್ ಅಂತಿದೆ, ಅಪ್ಲೋಡ್ ಮಾಡಿದರೆ ನಿಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಆಗುತ್ತೆ ಫ್ರೆಂಡ್ಸ್. ಇದು ಕರೆಕ್ಟ್ ವಿಧಾನ ಫ್ರೆಂಡ್ಸ್. ಈ ರೀತಿ ಅಪ್ಲೋಡ್ ಆಗ್ತಾಯಿದೆ. ನೋಡ್ತಿದ್ರೆ ಅಪ್ಲೋಡ್ ಆಗ್ತಾಯಿದೆ. ಈ ರೀತಿ ಫಿಲ್ಮ್ ಮ್ಯೂಸಿಕ್ ಆಗಲಿ ಫಿಲ್ಮ್ ಸಾಂಗ್ಸ್ ಆಗಲಿ ನೀವು ಯೂಸ್ ಮಾಡಿ ಅಪ್ಲೋಡ್ ಮಾಡಿದರೆ ನಿಮ್ಮ ಚಾನಲ್ಗಾಗಲಿ ನಿಮ್ಮ ವೀಡಿಯೋಸ್ಗಾಗಲಿ ಏನೂ ಪ್ರಾಬ್ಲಮ್ ಆಗಲ್ಲ. ಮಾನಿಟೈಸೇಷನ್ ಟೈಮ್ನಲ್ಲೂ ಕೂಡ ಏನೂ ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್ಸ್. ಒಂದು ವೇಳೆ ನೀವು ಬೇರೆ ಅಪ್ಲಿಕೇಶನ್ಸ್ ಇರುತ್ತೆ, ಇನ್ ಶಾರ್ಟ್ ಅಪ್ಲಿಕೇಶನ್ ಆಗಲಿ ಬೇರೆ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಆಗಲಿ, ಯಾವುದೇ ಅಪ್ಲಿಕೇಶನ್ದ ನೀವು ವೀಡಿಯೋನ ಎಡಿಟ್ ಮಾಡಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಲ್ಲೇ ಸೆಟ್ ಮಾಡಿ ನೀವು
ಅಪ್ಲೋಡ್ ಮಾಡಿದರೆ ಆವಾಗ ನಿಮಗೆ ಕಾಪಿರೈಟ್ ಕ್ಲೇಮ್ ಬರುತ್ತೆ ಮತ್ತು ನಿಮ್ಮ ಚಾನಲ್ಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಲಿಲ್ಲ ಅಂತಂದರೆ ಮತ್ತೆ ನೀವು ಡೌಟ್ನ ಕೇಳ್ಬೋದು ಕಮೆಂಟ್ನಲ್ಲಿ. ಮತ್ತು ಯೂಟ್ಯೂಬ್ ರಿಲೇಟೆಡ್ ಏನೇ ಡೌಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮುಖಾಂತರ ಕೇಳಿ. ಮತ್ತು ನಿಮಗೆ ಏನಾದರೂ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ಬೇಕಿತ್ತು ಯೂಟ್ಯೂಬ್ ರಿಲೇಟೆಡ್ ಅಂತಂದರೆ ನನಗೆ ಮೆಸೇಜ್ ಮಾಡಿ. ನನ್ನ ವಾಟ್ಸಪ್ ನಂಬರ್ ಇಲ್ಲಿ ಹಾಕಿರ್ತೀನಿ, ಮೆಸೇಜ್ ಮಾಡಿ. ನಾನು ಖಂಡಿತ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಡ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್.